ಇದುವರೆಗೂ ಆಗಿರಲಿಲ್ಲ. ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಮಲ್ಲಿ ಸಾಹಿತ್ಯವನ್ನು ಮತ್ತು ಸಾಹಿತಿಗಳನ್ನು ಗೌರವಿಸುವಂತಹ ಕೆಲಸ ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ. ಚಿರಂಜೀವಿ ಅವರು ಒಬ್ಬ ಜೋಗಿಲ ಶಾಸ್ತ್ರಿ ಅಂತೇನೋ ಇರಬೇಕು, ಅವ್ರಿಗೆ ಆಗಾಗ ಬಂದು ಟ್ವೀಟ್ ಮಾಡ್ತಾ ಇರ್ತಾರೆ. ಅಲ್ಲು ಅರ್ಜುನ್ ಅವರು ಸಾಹಿತಿಗಳನ್ನ ಕಂಡ್ರೆ ಹೋಗ್ಬಿಟ್ಟು ವೇದಿಕೆ ಮೇಲಿನೇ ಕಾಲು ಮುಗಿತಾ ಇದ್ದಾರೆ, ಕಾಲಿಗೆ ಬೀಳ್ತಾರೆ. ಈ ತರಹದ ಒಂದು ಪರಂಪರೆಯನ್ನು ಅವರು ಅಲ್ಲಿ ಸಂಭ್ರಮಿಸ್ತಾರೆ. ಸಾಹಿತ್ಯಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾರೆ. ಪರ್ಚೂರಿ ಬ್ರದರ್ಸ್ ಅಂತಿದ್ದ ಡೈಲಾಗ್ಸ್ಗೆ ಒಂದು ಫ್ಯಾನ್ ಬೇಸ್ ಇದೆ ಅಲ್ಲೆಲ್ಲ. ಸೊ ನಮ್ಮಲ್ಲೂ ಕೂಡ ಆ ತರಹದಿದೆ. ನಾವು ಪ್ರಜ್ಞಾವಂತರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಮ್ಮಲ್ಲಿ ಒಂದು ಈ ಥರದ ಒಂದು ಸಂಭ್ರಮಿಸುವಂತಹ, ಒಗ್ಗೂಡಿ ಸಂಭ್ರಮಿಸುವಂತಹ ಕ್ಷಣಗಳು ತುಂಬ ಕಡಿಮೆ ದಾಖಲಾಗಿದ್ದಾವೆ. ಆ ಕಾರಣಕ್ಕೆ ಇದೊಂದು ಮಹತ್ವದ ಕಾರ್ಯಕ್ರಮ ಅಂತ ನಾನು ಭಾವಿಸಿರುವಂಥದ್ದು. ಈ ಕಾರ್ಯಕ್ರಮ ಕವಿರತ್ನ ಸಾರ್ಥಕ ಸುವರ್ಣ ಬೇರೇನಲ್ಲ, 3 ದಶಕಗಳಲ್ಲಿ ಕನ್ನಡ ಚಿತ್ರರಂಗವನ್ನು ತಮ್ಮ ಹಾಡುಗಳ ಮೂಲಕ ಬೆಳಗಿದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಿನಿ ಜರ್ನಿಗೆ ಒಂದು ಸಂಭ್ರಮಾಚರಣೆ, ಸಿನಿ ಜರ್ನಿಯ ಒಂದು ಸಂಭ್ರಮಾಚರಣೆ. ಅವರು 3 ದಶಕ ಆಗಿದೆ ಸಿನಿಮಾ ರಂಗಕ್ಕೆ ಬಂದು, ಮತ್ತು ಇದುವರೆಗೆ 3,000 ಹಾಡುಗಳನ್ನು ಅವರು ರಚಿಸಿದ್ದಾರೆ. ಅದು ನಿಮಗೆ ಗೊತ್ತಿದೆ. ಸಾವಿರಾರು ಹಾಡುಗಳು ಸಿನಿಮಾದ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾವೆ. ಒಬ್ಬ ಹೀರೋನ ಅಭಿಮಾನಿಗಳಿಗೆ ಒಂದಷ್ಟು ಕಂಟೆಂಟನ್ನು ಕೊಟ್ಟಿದ್ದಾವೆ. ಇವತ್ತು ಯಾವ ಹೀರೋಗೆ ಸಂಬಂಧಪಟ್ಟ ಯಾವುದೇ ಸೆಲೆಬ್ರೇಷನಲ್ಲಿ ಆ ಹಾಡಿನ ಸಾಲುಗಳು ಬೇಕೇ ಬೇಕು ಅನ್ನುವಷ್ಟು ಮಹತ್ವಪೂರ್ಣವಾದದ್ದು. ಮತ್ತು ನಮ್ಮಂತಹ ಭಾವುಕ ಜೀವಿಗಳ ಬದುಕಿಗೆ ಅನ್ವಯವಂಥ ಎಷ್ಟೋ ಸಾಲುಗಳು ಇವತ್ತು ನಾವಾಗ ಆಗಾಗ ಬಳಸ್ಕೊತಾ ಇರ್ತೀವಿ. ನಮ್ಮೆಲ್ಲರ ಮನಸ್ಸಿಗೆ ಧ್ವನಿಯಾಗಿ, ಔಷಧಿಯಾಗಿ ಬರೆದಂತಹ ಗೀತೆಗಳನ್ನು ಸಂಭ್ರಮಿಸದೆ ಇನ್ಯಾವುದನ್ನು ಸಂಭ್ರಮಿಸುವಂಥದ್ದು. ಆ ಕಾರಣಕ್ಕೆ ಇದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡು ಅವರನ್ನು ಅಪ್ರೋಚ್ ಮಾಡಿದೆ. ಅವರು ಸುಮಾರು ತಿಂಗಳ ಕಾಲ ಇದನ್ನು ಮುಜುಗರ ಪಟ್ಟು ಬೇಕಾ ಅಂತ ಅಂದ್ಕೊಂಡು ತಳ್ಕೊಂಡು ಬಂದರು. ಕೊನೆಗೂ ಕಳೆದ ಡಿಸೆಂಬರಲ್ಲಿ 3ನೇ ತಾರೀಕು ಅವರ 50ನೇ ವರ್ಷದ ಹುಟ್ಟುಹಬ್ಬ. ಆ ಸಂದರ್ಭಕ್ಕೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ. ಆಗಲೂ ಅವ್ರು ಮುಜುಗರ ಪಡ್ತಾನೆ ಇದ್ದರು. ಕೊನೆಗೂ ಆ ಪ್ರಯತ್ನವನ್ನು ಇಲ್ಲಿ ತನಕ ತಳ್ಳಿ ಕೊನೆಗೆ ಹೋದ ತಿಂಗಳಲ್ಲಿ ಅವರು ಒಪ್ಕೊಂಡ ನಂತರದಲ್ಲಿ ಅವರು ಇದರ ಸಂಪೂರ್ಣ ಜೊತೆಯಾದರು ಈ ಕಾರ್ಯಕ್ರಮಕ್ಕೆ. ಆ ಜೊತೆಯಾದ ಕಾರಣಕ್ಕೆ ಇವತ್ತು ಏನಾಗಿದೆ ಅಂದರೆ, ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಾರ್ಯಕ್ರಮವಾಗಿ, ದಾಖಲೆ ಮಟ್ಟದ ಕಾರ್ಯಕ್ರಮವಾಗಿ ಬರೋಬ್ಬರಿ 300ಕ್ಕೂ ಹೆಚ್ಚು ಜನ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಬರ್ತಿರುವಂತಹ ಒಂದು ಕಾರ್ಯಕ್ರಮವಾಗಿ ಇದು ರೂಪುಗೊಂಡಿದೆ. ಬಹುಶಃ ನಾನು ಆ ಪಟ್ಟಿಯನ್ನು ನೋಡಿದಾಗಲೇ ನನಗೆ ಭಯ ಆಗ್ತಾಯಿತ್ತು. ಅಷ್ಟು ಜನ ಬರ್ತಿದ್ದಾರೆ. ಎಲ್ಲರೂ ಕೂಡ ಅವ್ರ ಮೇಲಿನ ಪ್ರೀತಿಯಿಂದ ಬರ್ತಿದ್ದಾರೆ. ನೀವು ಯಾರು ಬರ್ತಾರೆ ಅಂತ ಕೇಳ್ಬಾರ್ದು, ಯಾರು ಬರ್ತಿಲ್ಲ ಅಂತ ಕೇಳಿದರೆ ನನ್ನ ಹತ್ರ ಪಟ್ಟಿ ಹೇಳ್ಬೋದು. ಅಷ್ಟು ಜನ ಬರ್ತಿದ್ದಾರೆ. ಯಾಕಂದರೆ ಇವರು 1,000 ಸಿನಿಮಾಗಳಿಗೆ ಹಾಡು ಬರ್ತಿದ್ದಾರೆ. ನೀವು ಲೆಕ್ಕಕ್ಕೆ ಆ 1000 ಸಿನಿಮಾದ ತಾರಾಗಣ, ಆ 1000 ಸಿನಿಮಾದ ನಿರ್ಮಾಪಕರು, ಆ 1000 ಸಿನಿಮಾದ ನಿರ್ದೇಶಕರು, ಆ 1000 ಸಿನಿಮಾದ ಸಂಗೀತ ನಿರ್ದೇಶಕರು, ಆ 1000 ಸಿನಿಮಾದ ತಂತ್ರಜ್ಞರು, ಕಾರ್ಮಿಕರು, ಎಷ್ಟು ಜನ ಆಗ್ಬೋದು. ಒಂದು ಲಕ್ಕಿ ಪಾರ್ಟ್. ಮತ್ತು ನನಗೆ ಸರ್ಪ್ರೈಸಿಂಗ್ ಅಂತ ಅನ್ಸೋದೇನೆಂದರೆ, ಇವರು ಆ 1000 ಸಿನಿಮಾಗಳ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರ ಜೊತೆಗೂ ಕೂಡ ಇವತ್ತಿಗೂ ಆ ಒಡನಾಟವನ್ನು ಉಳಿಸ್ಕೊಂಡಿದ್ದಾರೆ. ನನಗೆ ಅದು ಅದ್ಭುತ ಅನಿಸುವಂಥದ್ದು. ಬಹುಶಃ ಒಬ್ಬ ಸಾಹಿತಿ ತಾನು ಗೂಡಲ್ಲಿ ಬಚ್ಚಿಟ್ಕೋಬೇಕು, ತಾನು ಅಂತರ್ಮುಖಿಯಾಗಿದ್ದುಕೊಂಡು ತನ್ನ ಸಾಹಿತ್ಯ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವರು ಒಂದು ವಿಶೇಷ, ಜನರ ಜೊತೆ ಇವರು ಬೆರೆಯೋಷ್ಟು ನಾನು ಇನ್ನೊಬ್ಬರು ಈ ಥರದನ್ನ ಕಂಡಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ, 100 ಜನ ಕಲಾವಿದರು ಬರ್ತಿದ್ದಾರೆ, ತಂತ್ರಜ್ಞರು, ಸಿನಿಮಾದವರು, ಸಾವಿರಾರು ಜನ ಇವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಿದ್ದಾರೆ. ಈಗಾಗಲೇ ದಾವಣಗೆರೆ, ಹರಿಹರ, ಕೊಪ್ಪಳ ಇಂಥ ಕಡೆಗೆ ಸರ್ಕಲ್ಗಳಲ್ಲಿ ಬ್ಯಾನರ್ಗಳನ್ನು ಹಾಕ್ಬಿಟ್ಟು ಈಗಾಗಲೇ ಇದರ ಒಂದು ಸಂಭ್ರಮ ಶುರುವಾಗಿದೆ. ಈ ಕಾರ್ಯಕ್ರಮ ಬೆಳಿಗ್ಗೆ 10ರಿಂದ ರಾತ್ರಿ 10 ತನಕ ನಡೀತಾ ಇದೆ. ಆ ಕುರಿತಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಇದನ್ನು ಕರೆದದ್ದು. ಸೊ ಬೆಳಿಗ್ಗೆ 10ರಿಂದ ರಾತ್ರಿ 10 ತನಕ ಕಲಾವಿದರ ಭವನದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಇರಲಿ. ತಮ್ಮ ಮೂಲಕ ನಾಡಿನ ಜನತೆಗೆ ಇದೊಂದು ಕಾರ್ಯಕ್ರಮ ತಿಳಿಯಲಿ. ಮತ್ತು ಈ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಒಂದು ಒಗ್ಗಟ್ಟಿನ ಮಂತ್ರವಾಗಿ, ಒಬ್ಬ ವ್ಯಕ್ತಿನ ಹೀಗೆ ಸೇರಿ ಸಂಭ್ರಮಿಸಿದೆವು ಅನ್ನುವಂತಹ ದಾಖಲೆಯಾಗಿ ಉಳಿಲಿ ಅಂತ ನಾನು ಆಸೆ ಪಡ್ತೇನೆ.
ಥ್ಯಾಂಕ್ ಯು. ಹರಿಹರದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಅನಿಸುತ್ತೆ, ಕಾರ್ಯಕ್ರಮದಲ್ಲಿ ಅಲ್ಲಿನ ಸಾಹಿತ್ಯ ಪರಿಷತ್ತಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೆಳೆಯರು ಕವಿರತ್ನ ಅಂತ ಬಿರುದು ಕೊಟ್ಟರು. ಹಾಗೆ ಭಾಳಷ್ಟು ಇದ್ದಾವೆ. ಆದರೆ ಅದಾದಮೇಲೆ ಬಂದ ಮೇಲೆ ಅದೇನು ಗೊತ್ತಿಲ್ಲ, ಜೊತೆಯಲ್ಲಿ ಯಾರೋ ಅವತ್ತು ಕಾರ್ಯಕ್ರಮದಲ್ಲಿ ಇದ್ದವರು ಯಾರೋ ಅದನ್ನು ಅವತ್ತು ಪ್ರೇಮ ಇದ್ದರು ಆ ಕಾರ್ಯಕ್ರಮದಲ್ಲಿ, ಅಲ್ಲಿ ಅದನ್ನು ಬಳಸೋಕ್ಕೆ ಶುರು ಮಾಡಿದ್ರು. ಅದು ನಾನು ಯಾವತ್ತೂ ಡಾಕ್ಟರ್ ಅಂತ ಹಾಕಿ ಅಂತ ಆಗಲಿ ಇನ್ನೇನು ಯಾವುದು ಪ್ರೀಲೀವ್ಡ್ಗಳನ್ನು ವಿಶೇಷಣಗಳನ್ನು ಬಳಸ್ತಾ ಇರಲಿಲ್ಲ. ಅವರವರು ಕೆಲವರು ಬರೀ ವಿ ನಾಗೇಂದ್ರ ಪ್ರಸಾದ್ ಹಾಕೋರು, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಹಾಕೋರು, ಏನೇನೋ ಅವ್ರ ಖುಷಿಗೆ ಸಂಬಂಧಪಟ್ಟ ಅವ್ರ ಖುಷಿಗೆ ಹಾಕ್ತಿದ್ರು. ಈ ಕವಿರತ್ನ ಹಾಗೆ ಟ್ರಾವೆಲ್ ಆಗ್ತಾ ಬಂತು, ಭಾಳಷ್ಟು ಸಿನಿಮಾಲೆಲ್ಲ ಟ್ರಾವೆಲ್ ಆಗೋಕ್ಕೆ ಶುರು ಆಯಿತು. ಇದು ಇಲ್ಲಿವರೆಗೆ ಬಂದಿದೆ. ಇವತ್ತು ಕವಿರತ್ನ ಸಾರ್ಥಕ ಸುವರ್ಣ ಅನ್ನೋ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ವೀರಲೋಕ ಪ್ರಕಾಶನ, ವಿಷ್ಣು ಸೇನಾ ಸಮಿತಿ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು, ಚಿತ್ತಾರ ಗ್ರೂಪ್ಸ್ ಅವರು, ಹಾಗೆ ಸಿರಿ ಕನ್ನಡ ಮತ್ತು ಒಂದಷ್ಟು FM ಚಾನೆಲ್ಗಳು ಮತ್ತು ನಮ್ಮ ಕನ್ನಡ KTV, ಕನ್ನಡ ಆಡಿಯೋ ಕಂಪನಿಗಳು, ಅದು ಲಹರಿ ಸಂಸ್ಥೆ, ಆನಂದ್ ಆಡಿಯೋ ಸಂಸ್ಥೆ, ಅಶ್ವಿನಿ ಆಡಿಯೋ, ಜಂಕಾರ್ ಮ್ಯೂಸಿಕ್, A2 ಮ್ಯೂಸಿಕ್ ಮತ್ತು ಆಕಾಶ್ ಆಡಿಯೋ, ಈ ಎಲ್ಲ ಸಂಸ್ಥೆಗಳು ಭಾಳ ಖುಷಿಯಿಂದ, ಡಿ ಬಿಟ್ಸ್ ಮೊದಲೇ ಹೇಳಿದೆ, ಡಿ ಬಿಟ್ಸ್ ಅವರು ಎಲ್ಲ ಭಾಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಜೊತೆ ಆಗ್ತಿದ್ದಾರೆ. ಇದು ನಾವು ಅಂದ್ಕೊಳ್ಳಲಿಲ್ಲ. ಈಗ ಶ್ರೀನಿವಾಸ್ ಯಾವಾಗಲೂ ಹೇಳ್ತಿದ್ರು, ಒಂದು ಸಂಭ್ರಮ ಮಾಡಬೇಕು, ನೀವು ಇಷ್ಟು ಕೆಲಸ ಮಾಡಿದ್ದೀರಾ ಅಂತ. ನಾನು ಒಂದು ಸಣ್ಣದಾಗಿ ಒಂದು ಗೆಟ್ ಟುಗೆದರ್ ಥರ ಮಾಡ್ಕೊಂಡೆ, ಎಲ್ಲ ಮಾಧ್ಯಮದವ್ರನ್ನ ಮಿತ್ರರನ್ನೆಲ್ಲ ಕರೆಸಿ ಅಂತ ಅಂದ್ಕೊಂಡೆ. ಆದರೆ ಈ ಕಾರ್ಯಕ್ರಮ ಶುರು ಆದಮೇಲೆ ಆಯಿತು ಮಾಡೋಣ ಅಂತ ಅಂದಮೇಲೆ ಬರಿತಾ ಹೋದರೆ ಪಟ್ಟಿ, ಯಾಕೆಂದರೆ ಎಲ್ಲ 100 ಜನ ಕಲಾವಿದರ ಜೊತೆ 100 ತಂತ್ರಜ್ಞರು, 100 ಜನ ನಿರ್ದೇಶಕರು, ನಿರ್ಮಾಪಕರುಗಳು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಸದಾ ಸಿಗ್ತಾ ಇರ್ತಾರೆ, ಸದಾ ಒಂದು ಒಡನಾಟ. ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದವನು, ಹಾಗಾಗಿ ಒಂದು ಒಡನಾಟ ಇದ್ದೇ ಇದೆ. ಇನ್ನು ಮಾಧ್ಯಮದ ಜೊತೆ ಕೂಡ ಅಷ್ಟೇ. ಇಲ್ಲಿ ಇವತ್ತು ಇಲ್ಲಿರುವಂಥ ಅತಿ ಹಿರಿಯರು ನಮ್ಮ ನಾಗೇಶ್ ಕುಮಾರ್ ಅವರು, ಅವ್ರಿಗೂ ಗೊತ್ತಿದೆ ನಮ್ಮ ಬೆಳವಣಿಗೆ. ಹಾಗೆ ಎಷ್ಟೊಂದು ಜನ ಮಾಧ್ಯಮದ ಮಿತ್ರರು, ಹಿರಿಯರು ಆಶೀರ್ವಾದ ಮಾಡಿದ್ದಾರೆ, ನಾಡಿನ ಎಷ್ಟು ಜನ ಆಶೀರ್ವಾದ ಮಾಡಿದ್ದಾರೆ. ಇದೊಂದು ಪ್ರಯಾಣವನ್ನು ಸಂಭ್ರಮಿಸುವ ಖುಷಿ ನನಗೂ ಸಹ ಇದೆ. ಇದರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ನಮ್ಮ ಆತ್ಮೀಯರು ಪ್ರೇಮ್ ಇದ್ದಾರೆ. ಭಾಳ ಪ್ರೇಮ್ ಅವರ ಪ್ರಾಣ ಸಿನಿಮಾದ ಆರಂಭ ಕಾಲದಿಂದ ನೋಡ್ಕೊಂಬಂದಿದ್ದೀನಿ. ಈ ನಮ್ಮ ಡಾರ್ಲಿಂಗ್ ಕೃಷ್ಣ, ಅಲ್ಲಿವರೆಗೂ ಮದರಂಗಿ ಕೃಷ್ಣ ಆಗಿದ್ದರು, ಈಗ ಡಾರ್ಲಿಂಗ್ ಕೃಷ್ಣ ಅಂತಲೇ ಫೇಮಸ್ಸು ಆ ಡಾರ್ಲಿಂಗ್ ಹಾಡಿನ ನಂತರ. ಹಾಗೆ ಪ್ರೇಮ್ ಲವ್ಲಿ ಸ್ಟಾರ್ ಅಂತ ಎಷ್ಟೇ ಅಂದರೂ ಗುಣವಂತ ಪ್ರೇಮ್ ಅಂತಾರೆ. ಹಾಗೆ ಒಬ್ಬೊಬ್ಬ ಕಲಾವಿದರಿಗೂ ಒಂದು ಹಾಡಿನ ಮೂಲಕ ಕಲಾವಿದನ ತಕ್ಷಣಕ್ಕೆ ಆ ಹಾಡಿನ ಸಾಲಿನ ಮೂಲಕ ಗುರುತಿಸುವಂಥದ್ದು ಭಾಳಷ್ಟು ಕೆಲಸಗಳಾಗಿದೆ. ನಾನು ಕನ್ನಡ ಚಿತ್ರಗೀತೆಗಳ ಸಾಮಾಜಿಕ ಪರಿಣಾಮ ಅನ್ನುವುದರ ಬಗ್ಗೆ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪಡೆದವನು. ಸಾಮಾಜಿಕ ಪರಿಣಾಮ ನನಗೆ ಭಾಳ ಮನಸ್ಸಲ್ಲೇನಿತ್ತು ಅಂದರೆ, ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಶಿವಣ್ಣ ಆಗಲಿ, ರವಿ ಸರ್ ಆಗಲಿ, ಅನಂತನಾಗ್ ಅವರ ಆದಿಯಾಗಿ ಕೂಡ ಅನೇಕ ಕಲಾವಿದರನ್ನ ಫಾಲೋ ಮಾಡುವಂಥ ಅಭಿಮಾನಿಗಳನ್ನು ನೋಡಿದ್ವಿ. ಅವ್ರು ಹಾಗೆ ಉಪ್ಪಿ ಸರ್ ಹಾಗೆ ಕ್ರಾಫ್ಟ್ ಹಿಡ್ಕೋಬೇಕು ಅನ್ನೋದಾಗಲಿ, ಆ ಥರ ನಾನು ಆ ಥರದ್ದು ಡ್ರೆಸ್ ಹಾಕೋಬೇಕು. ನಾನು ಕೂಡ ಒಂದು ಕಾಲದಲ್ಲಿ ವಿಷ್ಣು ಸರ್ ಯಾವುದೋ ಶರ್ಟ್ ಹಾಕಿದ್ರೆ ಇಂಥದ್ದೊಂದು ಶರ್ಟು ಅಂತ ಹುಡುಕ್ತಿದ್ದೆ, ಹಾಕ್ಕೋಬೇಕು ಅಂತ. ಹೀಗೆ ಈ ಜನ ಫಾಲೋ ಮಾಡ್ತಿದ್ರಲ್ಲ, ಅದೇ ಸಂದರ್ಭದಲ್ಲಿ ಅವೆಲ್ಲ ದಾಖಲಾಗ್ತವೆ. ಒಬ್ಬ ಕಲಾವಿದನ ನಡ್ಕೊಂಬಂದರೆ ಅದನ್ನು ಫಾಲೋ ಮಾಡ್ತಾರೆ, ಅದು ದಾಖಲಾಗುತ್ತೆ. ಆದರೆ ಹಾಡುಗಳು ಮಾಡುವ ಕಂಪನ ಇದೆಯಲ್ಲ,
ಅದು ದಾಖಲಾಗೋದಿಲ್ಲ. ಅವತ್ತಿಗೆ ಅವ್ರನ್ನ ಎಂಜಾಯ್ ಮಾಡುತ್ತೆ ಎಲ್ಲ. ಅಪ್ಪ ಐ ಲವ್ ಯು ಇವತ್ತಿಗೂ ಹಿಟ್ಟು, ಅವತ್ತಿಗೂ ಹಿಟ್ಟು. ಆದರೆ ಅದು ಸಮಾಜದಲ್ಲಿ ಮಾಡಿದಂಥ ಒಂದು ಸಣ್ಣ ಕದಲಿಕೆ ಇದೆಯಲ್ಲ, ಹೀಗೆ ನನ್ನ ಇನ್ನು ಅನೇಕ ಹಾಡುಗಳು ಒಂದಷ್ಟು ಕೆಲಸ ಮಾಡಿವೆ ಸೊಸೈಟಿಲಿ. ನನ್ನದೇ ಇಷ್ಟು ಬರದ ನನಗೆ ಇಷ್ಟು ಇರುವ ಹಾಗಿದ್ರೆ, ನನಗಿಂತ ಹಿರಿಯರು ಅದ್ಭುತಗಳನ್ನು ಸೃಷ್ಟಿಸಿದ್ದಾರೆ. ಅವರ ಹಾಡುಗಳು ಎಷ್ಟು ದೊಡ್ಡ ಸಂಚಲನ ಉಂಟು ಮಾಡಿರಲಿಕ್ಕಿಲ್ಲ ಅಲ್ವಾ? ಎಷ್ಟೊಂದು ಸಂಚಲನ ಆಯಾ ಕಾಲಘಟ್ಟದಲ್ಲಿ ಉಂಟು ಮಾಡಿದೆ. ಸೊ ಅದನ್ನೆಲ್ಲ ದಾಖಲಿಸಬೇಕು ಅಂತ ಬರದೆ. ಇದನ್ನೆಲ್ಲ ಇನ್ನೊಮ್ಮೆ ಹೇಳ್ತೀನಿ. ಇವತ್ತಿನ ಈ ಸಂಭ್ರಮದಲ್ಲಿ ಅದೇ ಆಗಲೇ ಶ್ರೀನಿವಾಸ್ ಅವರು ಹೇಳೋದಾಗೆ ಯಾರು ಬರ್ತಾ ಇಲ್ಲ ಅಂತ ಕೇಳಿದ್ರೆ ಬೆರಳೆಣಿಕೆ ಎಷ್ಟು ಪಟ್ಟಿ ಕೊಡಬಹುದೇನೋ. ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ಕಾರ್ಮಿಕರಾದಿಯಾಗಿ ಪ್ರತಿಯೊಬ್ಬರು ಕೂಡ ಬರ್ತಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಸ್ನೇಹಿತರು, ಅಭಿಮಾನಿಗಳು ಬರ್ತಾ ಇದ್ದಾರೆ. ಇದೊಂದು ಭಾಳ ದೊಡ್ಡ ಸಂಭ್ರಮ. ಈ ಸಂಭ್ರಮಕ್ಕೆ ನೀವು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ವಿಶೇಷವಾದ ಮನವಿ ನಿಮ್ಮಲ್ಲಿ, ವಿಶೇಷವಾದ ಸಹಕಾರ ಬೇಕು ನಿಮ್ಮದು. ಯಾಕೆ ಅಂದರೆ ಇಷ್ಟು ಜನ ಬರ್ತಾರಲ್ಲಿ ತುಂಬ ಇಕ್ಕಟ್ಟು ಆಗಬಹುದು ಅನ್ನೋದು ಒಂದು ಅನಿಸಿಕೆ. ಯಾಕೆಂದರೆ ನಮಗೆ ಐಡಿಯಾ ಇರಲಿಲ್ಲ. ಮಾಡ್ತಾ 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 ಅದು ಪಟ್ಟಿ ಬೆಳೆದು ಭಾಳ ದೊಡ್ಡದಾಗಿದೆ. ನಮಗೆ ಈ ಕಾರ್ಯಕ್ರಮಕ್ಕೆ ಅನೇಕರು ಜೊತೆ ಆಗ್ತಿದ್ದಾರೆ. ಅವರೆಲ್ಲ ಪ್ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರ ಸಹಕಾರವನ್ನು ನೆನೀತಾ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮುಂದಿನ ಮೈಕನ್ನು ನಾವು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಇರುತ್ತೆ. HD ಕುಮಾರಸ್ವಾಮಿ ಅವರು, R ಅಶೋಕ್ ಅವರು, ಹೀಗೆ ಸೋಮಣ್ಣ ಅವರು, ತೇಜಸ್ವಿ ಸೂರ್ಯ ಅವರು, ರಾಜೇಂದ್ರ ಸಿಂಗ್ ಅವರು, ಒಂದಷ್ಟು ಪಟ್ಟಿ ಇದೆ. ನಾನು ನಿಮ್ಗೊಂದು ಕೊಟ್ಟಿದ್ದೀನಿ ಅನಿಸುತ್ತೆ. ತಾರಾ ಮೇಡಮ್ ಬರ್ತಾರೆ, ಕಲಾವಿದರೆಲ್ಲ ಬರ್ತಾರೆ. ನಮ್ಮ ಸಿನಿಮಾಗೆ ಪರಿಚಯಿಸಿದಂಥ KV ಜಯರಾಮ್ ಅವರು, ಆ ಸಿನಿಮಾದ ನಿರ್ಮಾಪಕರು ಮೀನಾಕ್ಷಿ ಜಯರಾಮ್ ಮೇಡಮ್ ಅವರು, ಜಯರಾಮ್ ಸರ್ ಮಿಸ್ಸಸ್ ಅವರು ಬರ್ತಾರೆ. ಜಯಮಾಲಾ ಮೇಡಮ್ ಬರ್ತಾರೆ. ಇನ್ನು ವಾಣಿಜ್ಯ ಮಂಡಳಿ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಕಾರ್ಮಿಕರ ಒಕ್ಕೂಟ, ಅದರ ಮುಖ್ಯಸ್ಥರುಗಳೆಲ್ಲ ಬರ್ತಾರೆ. ಇನ್ನು ರಾಜಕಾರಣಿಗಳು ಭಾಳಷ್ಟು ಜನ ಬರ್ತಾರೆ. ಮಧು ಬಂಗಾರಪ್ಪನವ್ರು ಇರ್ತಾರೆ, ಮುನಿರತ್ನ ಅವರು ಇರ್ತಾರೆ. ಸಂಜೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂತೋಷ್ ಲಾಡ್ ಅವರು, ಚಲುವರಾಯ ಸ್ವಾಮಿಯವರು, ಹೀಗೆ ಒಂದಷ್ಟು ಜನ ನನಗೆ ಭಾಳ ಅನೇಕರ ಪರಿಚಯ ನನಗೆ. ನಿಮ್ಮ ಸನ್ಮಾನ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ? ಸಂಜೆ 5:30, 6 ಗಂಟೆ ಸುಮಾರಿಗೆ ಸಮಾರಂಭ ಆಗುತ್ತೆ. ಬೆಳಗ್ಗೆ 10:00 ಉದ್ಘಾಟನೆ ಆಗುತ್ತೆ. ಈ ಉದ್ಘಾಟನೆಯಲ್ಲಿ ಅನೇಕ ಕಲಾವಿದರು ಬರ್ತಾರೆ, ಹೀರೋಗಳು ಬರ್ತಾರೆ. ಸಂಜೆ ಅನೇಕ ಕಲಾವಿದರು ಬರ್ತಾರೆ. ನಾನು ಅದೇ ಆಗಲೇ ಹೇಳಿದಾಗೆ ಯಾರು ಕಲಾವಿದರು ಬರಲ್ಲ ಅಂತ ಪಟ್ಟಿ ಹೇಳ್ಬೇಕು, ಹಂಗಾಗುತ್ತೆ. ಹಾಗಾಗಿ ಅನೇಕ ಸ್ಟಾರ್ಗಳು ಬರ್ತಾರೆ. ಅದಾದ ಮೇಲೆ, ಉದ್ಘಾಟನೆ ಆದಮೇಲೆ ನನ್ನ ಹಾಡುಗಳ ಬಗ್ಗೆ ಪ್ರೇಮ್ ಅವರು, ಶರಣ್ ಅವರು, ಜೋಗಿಯವರು, NS ಶ್ರೀಧರ್ ಮೂರ್ತಿ ಅವರು, KR ರಾಜ್ಕುಮಾರ್ ಅವರು, ಕವಿರಾಜ್ ಶೆಣೈ ಅವರು, ಹೀಗೆ ಭಾಳಷ್ಟು ಜನ ಸಾಹಿತಿಗಳು ಮತ್ತು ಚಿತ್ರರಂಗದಲ್ಲಿ ಇರುವಂಥ ಕಲಾವಿದರು ಮಾತಾಡ್ತಾರೆ. ಅವರು ಯಾವುದೋ ಸಾಲು ಇಷ್ಟ, ಯಾಕಿಷ್ಟ, ಅಥವಾ ಆ ಹಾಡುಗಳ ಬಗ್ಗೆ ಅವರು ಮಾತಾಡ್ತಾರೆ. ಇದ್ರ ಜೊತೆಗೆ ಆ ಮಾತು ಮಾತ್ರ ಇರಲ್ಲ, ಮಾತಿನ ಜೊತೆ ಹಾಡಿರುತ್ತೆ. ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು, ಇನ್ನು ಕನ್ನಡದ ಸುಮಾರು 60 ಜನ ಗಾಯಕಿಯರು ಇಡೀ ದಿನ ನಮ್ಮ ಜೊತೆ ಇರ್ತಾರೆ. ಸುಮಾರು 60ಕ್ಕಿಂತ ಹೆಚ್ಚು ಸಂಗೀತ ನಿರ್ದೇಶಕರು, ಅರ್ಜುನ್ ಜನ್ಯ, ಹರಿಕೃಷ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರು ಜೊತೆಯಾಗಿರ್ತಾರೆ. ಕಾರ್ಯಕ್ರಮದ ಉದ್ಘಾಟನೆ HD ಕುಮಾರಸ್ವಾಮಿ ಅವರು, ಅಧ್ಯಕ್ಷತೆ ಹಂಸಲೇಖ ಸರ್, ಪುಸ್ತಕ ಒಂದು ತಯಾರು ಮಾಡಿದ್ದಾರೆ.
ನಾಗೇಂದ್ರ ಕವಿರತ್ನ ಅಂತ ಪುಸ್ತಕದ ಶೀರ್ಷಿಕೆ. ಆ ಪುಸ್ತಕ ಬಿಡುಗಡೆ ಆಗುತ್ತೆ. ಶ್ರೀಧರ್ ಮೂರ್ತಿ ಅವರು ಬರೆದಿರೋ ಪುಸ್ತಕ ಮತ್ತೊಂದು VT ಸಾಕ್ಷ್ಯಚಿತ್ರ ಬಿಡುಗಡೆ ಆಗುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮ ಇಡೀ ದಿನ ಇದೆ. ಅದಾದ್ಮೇಲೆ ತಿರುಗಿ ನೋಡಿಲ್ಲ, ನಡೀತಾ ಇದೆ. ಮೊದಲ ಹಾಡು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ನನ್ನ ಫಸ್ಟ್ ಪಿಕ್ಚರು ಕಾಳಿ ಅಂತ, AT ರಘು ಅವರು ನಿರ್ದೇಶಕರು. ನೀವು ಹಾಡು ಬರೀರಿ ಅಂತ ಕರೆದ್ರು. ನಾನು ಇನ್ನೂ ಕಾಲೇಜ್ ಡೇಸಲ್ಲೇ ಆಯ್ತು ಸರ್ ಅಂತ ಭಾಳ ಖುಷಿಯಾಗಿ ಹೋದೆ. ಜಾಕಿ ಶಿವ ಅವರು ಆ ಸಿನಿಮಾದಲ್ಲಿ ಎಕ್ಸ್ಪೈರ್ ಆಗಿಬಿಡ್ತಾರೆ ಆ್ಯಕ್ಷನ್ ಪಾರ್ಟಲ್ಲಿ. ಆ ಸಿನಿಮಾ ನಿಂತೋಗುತ್ತೆ. ಇದು ಕಾಳಿ. ಅದಾದಮೇಲೆ ಕೆಲವು ವರ್ಷಗಳ ನಂತರ ನಾನು ಸಿನಿಮಾಗೆ ಬರಲೇಬೇಕು ಅನ್ನೋದು ನನ್ನ ಫೇಟ್ ಅಂತ ಹೇಗೆ ಅದು ಡಿಸೈಡ್ ಆಗುತ್ತೆ ಅಂತ ಹೇಳ್ತಾರೆ. ನಾನು KV ಜಯರಾಮ್ ಅವರು ನೀವು ಹಾಡು ಬರೀರಿ ನಮ್ಮ ಸಿನಿಮಾಗೆ ಅಂತ ಅವರು ಕರ್ಕೊಂಡು ಹೋಗ್ತಾರೆ. ಆ ಹಾಡು ದುರ್ಗಿಯ ಕಾಲಿನ ಗೆಜ್ಜೆ ಅಂತ. ನಿಂತೋದ ಸಿನಿಮಾ ಕಾಳಿ, ಶುರುವಾದ ಸಿನಿಮಾ ದುರ್ಗಿ ಅಂತ ಶುರು ಆಗುತ್ತೆ, ಗಾಜಿನ ಮನೆ ಸಿನಿಮಾ. ಇದು ಮೊದಲ ಹಾಡು. ರಾಮ್ಕುಮಾರ್ ಅವರು ಹೀರೋ, ಪ್ರೇಮ ಅವರು ಹೀರೋಯಿನ್. ಎಸ್. ಹಾಗಾಗಿ ಸೀನಪ್ಪ ಆಗಲೇ ಹೇಳ್ತಾ ಇದ್ರು, ಬೇರೆ ಎಲ್ಲ ಭಾಷೆಗಳಲ್ಲಿ ರೈಟರ್ಸ್ ಕೊಡುವಂಥ ಗೌರವ, ರೆಮ್ಯುನರೇಷನ್ನು ಎಲ್ಲವೂ ಸಹ ಯಾವ ರೇಂಜಿಗೆ ಇರುತ್ತೆ ಅಂತ. ಆದರೆ ಇಲ್ಲೂ ಸಹ ಅದನ್ನೇ ನಾನು ರಿಪೀಟ್ ಆಗಬೇಕು ಅಂತ ಹೇಳ್ತೀನಿ. ಅಫ್ಕೋರ್ಸ್ ನೀವಿರ್ಬೋದು, ಸಾಹಿತಿಗಳಿರ್ಬೋದು, ಜರ್ನಲಿಸ್ಟ್ಗಳಿರ್ಬೋದು, ಸಾಹಿತಿಗಳಿರ್ಬೋದು, ನಮಗೂ ಸಹ ಫೌಂಡೇಶನ್ ಅಂದರೆ ಬರವಣಿಗೆ ಮೇಲೇ ನಾವೆಲ್ಲರೂ ಸಹ ನಿಂತಿರೋದು, ನಮ್ಮ ಬದುಕು ನಡೀತಾ ಇರೋದು. ಆದರೆ ಇಲ್ಲಿ ಬರವಣಿಗೆ ಅನ್ನೋದು ಕೊನೆ ಆಗೋಗುತ್ತೆ, ಮೆರವಣಿಗೆ ಅನ್ನೋದು ಮಾತ್ರ ಯಾವಾಗಲೂ ಮೆರವಣಿಗೆ ಹೊರಡ್ತಾ ಇರುತ್ತೆ. ಅದಾಗಬಾರ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದು ಮುಖ್ಯವಾದ ವಿಚಾರ ಅಂದರೆ, ಯಾವ್ಯಾವ ಭಾಷೆಯಲ್ಲಿ ಯಾರ್ಯಾರಿಗೂ ಎಲ್ರಿಗೂ ಪದ್ಮ ಪ್ರಶಸ್ತಿಗಳು ಸಿಕ್ಕಿವೆ. ಅದು ಅವ್ರಿಗೆ ಸಿಗಬಾರ್ದು ಅಂತಾನು ಏನಲ್ಲ. ದೇ ಡಿಸರ್ವ್. ಅವರ ಒಂದು ಅರ್ಹತೆಗೆ, ಅವರೊಂದು ಯೋಗ್ಯತೆಗೆ ಸಿಗಲೇಬೇಕಾಗ್ತದ್ದು. ಆದರೆ ನಮ್ಮ ಕನ್ನಡದಲ್ಲಿ ಇನ್ನೂ ತುಂಬ ಶೋಚನೀಯ ವಿಚಾರ ಅಂದರೆ, 3,000 ಹಾಡುಗಳನ್ನು ಬರೆದಿರೋರಿಗೆ, ಸಾಹಿತ್ಯ ಸಂಗೀತ ಎರಡೂ ಬರೆದಂಥ 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಬರೆದಂಥ ಹಂಸಲೇಖ ಅವ್ರಿಗೆ ಇದುವರೆಗೂ ಪದ್ಮ ಪ್ರಶಸ್ತಿ ಬಂದಿಲ್ಲ. ಅಫ್ಕೋರ್ಸ್ ಯಾರನ್ನೋ ಕೇಳಿದಾಗ ಹೇಳಿದ್ರು, ಇಲ್ಲ ಅವ್ರಿಗೆ ಸಿನಿಮಾ ಸಾಹಿತಿಗಳಿಗೆ ಪದ್ಮ ಪ್ರಶಸ್ತಿ ಕೊಡಲ್ಲ ಅಂತ. ಮೊನ್ನೆ ನನಗೆ ಗೊತ್ತಿರೋ ಹಾಗೆ ತಮಿಳುನಾಡಲ್ಲಿ ವೈರಮುತ್ತು ಅನ್ನೋ ಸಾಹಿತಿಗಳಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಂಸಲೇಖ ಅವ್ರಿಗೇನೆ ಇನ್ನೂ ಪದ್ಮ ಪ್ರಶಸ್ತಿ ಬಂದಿಲ್ಲ ಅನ್ನೋದು ತುಂಬ ಶೋಚನೀಯ, ವಿಷಾದನೀಯ, ಅವಮಾನ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಸಾಹಿತಿಗಳಿಗೇನಂದರೆ ತುಂಬ ಸಂಕೋಚ. ಅವ್ರು ಯಾವುದನ್ನು ಬಾಯ್ಬಿಟ್ಟು ಕೇಳ್ಕೊಳ್ಳೋದಕ್ಕಾಗಲ್ಲ. ನಮಗೆ ಹೀರೋಗಳಿಗೆ ಅಂದರೆ ನಮ್ಮದೇ ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೆ. ಫ್ಯಾನ್ಸ್ಗಳೆಲ್ಲ ಒಂದು ಕಡೆ ವಾಯ್ಸ್ ರೈಸ್ ಮಾಡ್ತಾರೆ, ನಮ್ಮ ಬಾಸ್ಗೆ ಈ ಥರ ಇದು ಕೊಡಬೇಕು, ನಮ್ಮ ಅಣ್ಣಂಗೆ ಈ ಥರ ಪ್ರಶಸ್ತಿಗಳು ಕೊಡಬೇಕು, ಈ ಥರ ಫ್ಯಾನ್ಸ್ ವಾಯ್ಸ್ ರೈಸ್ ಮಾಡ್ತಾರೆ. ಆದರೆ ಸಾಹಿತಿಗಳಿಗೆ ಯಾವುದೇ ರೀತಿ ಫ್ಯಾನ್ಸ್ ಅಸೋಸಿಯೇಷನ್ ಇರೋದಿಲ್ಲ. ಇದ್ರೂ ಸಹ ಅವರು ವಾಯ್ಸ್ ರೈಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಎಷ್ಟೋ ವೇದಿಕೆ ಮೇಲೆ ನಾನಿದ್ದೀನಿ, ಹಂಸಲೇಖ ಸರ್ಗೆ ಪದ್ಮ ಪ್ರಶಸ್ತಿ ಬರಲೇಬೇಕು. ಅದು ಬಿಟ್ಟರೆ ಆ ರೇಂಜ್ಗೆ ಚಿ ಉದಯಶಂಕರ್ ಅವರು ಆದಮೇಲೆ ಹಂಸಲೇಖ ಅವರು ಆದಮೇಲೆ ಎಲ್ಲ ಝೋನರಲ್ಲೂ ಎಲ್ಲ ರೀತಿಯ ಹಾಡುಗಳನ್ನು ಬರೆದಿರುವಂಥ ಮತ್ತೊಬ್ಬರು ಅಂದರೆ ನಾಗೇಂದ್ರ ಪ್ರಸಾದ್ ಅವರು. ಅವ್ರಿಗೂ ಸಹ ಹಂಸಲೇಖ ಸರ್ಗೆ ಆದಮೇಲೆ ಅವ್ರಿಗೂ ಸಹ ಪದ್ಮ ಪ್ರಶಸ್ತಿ ಬರಬೇಕು. ಅಥವಾ ಅದಿಲ್ಲ ಜ್ಞಾನಪೀಠ ಪ್ರಶಸ್ತಿ ಅಲ್ಲ ಹೇಳೋದು, ಎಲ್ಲರೂ ಇದ್ದಾರೆ. ನಾನು ಹೇಳ್ತಾ ಇರೋದು ಒಬ್ಬೊಬ್ಬರಿಗೆ ಬರಬೇಕು ಅಂತ, ಬರೀ ಹಂಸಲೇಖ ಸರ್ಗೆ ಬರಬೇಕು, ನಾಗೇಂದ್ರ ಪ್ರಸಾದ್ ಅವರಿಗೆ ಬರಬೇಕು ಅಂತಲ್ಲ. ನಮ್ಮ ಕನ್ನಡ ಸಾಹಿತ್ಯ ತುಂಬ ಶ್ರೀಮಂತವಾಗಿದೆ. ಅದರಲ್ಲಿ ಎಲ್ಲ ಸಾಹಿತಿಗಳು, ಎಲ್ಲ ಬರವಣಿಗೆಗಾರರು ಸಹ ತುಂಬ ಮಿಸ್ ಆಗಿದ್ದಾರೆ ಈ ಪ್ರಶಸ್ತಿಗಳಿಂದ. ಈ ಪ್ರಶಸ್ತಿಗಳು ಬಂದು ಅವ್ರಿಗೇನು ಆಗಬೇಕಾಗಿಲ್ಲ, ಜನರು ಕೊಡೋಂಥ ಚಪ್ಪಾಳೆನೇ ದೊಡ್ಡ ಪ್ರಶಸ್ತಿ ಅಂತ ಅವ್ರು ಹೇಳ್ತಾರೆ. ಆದರೂ ಸಹ ಒಂದು ಡಾಕ್ಯುಮೆಂಟ್ರಿ ಆಗಿ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಅಂತ ಇದ್ದಾಗ, ಎಲ್ಲೋ ಹೋದ್ರೆ ನಾವು ಗೋಡೆಗಳ ಮೇಲೆ ಇಂಥವ್ರಿಗೆ ಪ್ರಶಸ್ತಿ ಬಂದಿದೆ ಅನ್ನೋ ಸಾಲಿನಲ್ಲಿ, ಬಹಳ ಉತ್ತುಂಗದ ಸಾಲಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಇರಬೇಕು ಅನ್ನೋದು ನನ್ನ ಒಂದು ಬಹಳ ದೊಡ್ಡ ಬಯಕೆ. ಸೊ ಹಾಗಾಗಿ ಇದನ್ನ ಯಾರು ವಾಯ್ಸ್ ರೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇ ಅಗೈನ್ ಬರವಣಿಗೆಯನ್ನು ನಂಬ್ಕೊಂಡು ಬದುಕ್ತಾ ಇರೋರು ನೀವೇ ವಾಯ್ಸ್ ರೈಸ್ ಮಾಡಬೇಕು, ಇಂತಿಂಥವ್ರಿಗೆ ಪದ್ಮ ಪ್ರಶಸ್ತಿ ಬರಬೇಕು, ಮತ್ತೇನಾದ್ರೆ ಜ್ಞಾನಪೀಠ ಪ್ರಶಸ್ತಿ ಇರೋದಿತ್ತು, ಜ್ಞಾನಪೀಠ ಪ್ರಶಸ್ತಿಗಳು ಬರಬೇಕು ಅನ್ನೋದು. ಸೊ ಹಾಗಾಗಿ ಇದೊಂದು ವಿನಂತಿ, ಮನವಿ ಸರ್ಕಾರಕ್ಕೂ, ನಿಮಗೂ, ಜನಗಳಿಗೂ, ಎಂಟೈರ್ ಕನ್ನಡ ಚಿತ್ರರಂಗವನ್ನು ನಂಬ್ಕೊಂಡು ಬದುಕ್ತಾ ಇರತಕ್ಕಂಥ ಎಲ್ರಿಗೂ ಸಹ ಅದು ಸಾಧ್ಯ ಆದಷ್ಟು ಬೇಗ ಆಗಲಿ ಅಂತ
ನಾನು ಹಾರೈಸ್ತೀನಿ. ಆಮೇಲೆ ಹಾಡುಗಳು ಹಿಟ್ಟಾಗೋದು ಬೇರೆ ವಿಚಾರ, ಆದರೆ ಬರೆದಿರ್ತಕ್ಕಂಥ 3,000ಕ್ಕೆ 3,000 ಹಾಡು ಹಿಟ್ಟಾಗೋದಿದೆಯಲ್ಲ, ಅದು ಅದ್ಭುತ. ಅದರಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರೂ ಸಹ ಸಾಕಾಗೋದಿಲ್ಲ. ಆಮೇಲೆ ಅವರೇ ಈಗ 3,000 ಹಾಡುಗಳನ್ನ ಬರೆದ್ರೂ ಸಹ ಇನ್ನೂ ಅವರು ಬದುಕನ್ನ ಕಟ್ಕೊಳ್ಳೋದ್ರಲ್ಲೇ ಇದ್ದಾರೆ, ಬದುಕು ಕಟ್ಕೊಂಡಿಲ್ಲ, ಅವ್ರು ಇನ್ನೂ ಕಟ್ಕೊಳ್ಳೋದ್ರಲ್ಲೇ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ರೂ ಸಹ ಹೊಸ ಹೊಸ ಸಾಹಿತಿಗಳಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ, ಸಾಕಷ್ಟು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಬಜಾರ್ ಅನ್ನುವಂಥ ಒಂದು ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಯಾರ್ಯಾರು ಹಾಡು ಬರೀತೀರಾ ಬನ್ನಿ, ನಮ್ದೊಂದು ಸಂಸ್ಥೆನ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹೀಗೆ ತಾವು ಬೆಳೆಯೋದ್ರ ಜೊತೆಯಲ್ಲಿ ಸಾಕಷ್ಟು ಜನ ಸಾಹಿತಿಗಳನ್ನ, ಬರವಣಿಗೆಗಾರರನ್ನ ಸಹ ಬೆಳೆಸ್ತಾ ಇದ್ದಾರೆ ಅವರು. ಇವತ್ತು ಒಬ್ಬರು ವೀರಕಪುತ್ರ ಶ್ರೀನಿವಾಸ್ ಅವರು ಅವರ 50 ವರ್ಷದ ಒಂದು ಸವಿನೆನಪಾಗಿ ಕವಿರತ್ನ, ಸಾರ್ಥಕ ಕವಿರತ್ನ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಅವರು ವಾಯ್ಸ್ ರೈಸ್ ಮಾಡಿರಲಿಲ್ಲ ಅಂದಿದ್ರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ರೂಪುರೇಷೆಗೊಳ್ತಾನೆ ಇರಲಿಲ್ಲ. ಒಬ್ಬ ಕವಿರತ್ನನಿಗೆ, ಒಬ್ಬ ಬರವಣಿಗೆಗಾರನಿಗೆ ಸಿಕ್ಕಬೇಕಾದಂಥ ಒಂದು ಏನು ಹೇಳ್ತೀರಾ, ಈ ಒಂದು ಸಮಾರಂಭ ಆಗ್ತಾನೆ ಇರಲಿಲ್ಲ. ಈ ರೀತಿ ಯಾರೋ ಒಬ್ರು ವೀರಕಪುತ್ರ ಶ್ರೀನಿವಾಸ್ ಥರ ಸಾಕಷ್ಟು ಜನ ಎಲ್ಲರ ಬಗ್ಗೆನೂ ಒಂದೊಂದು ವಾಯ್ಸ್ ರೈಸ್ ಮಾಡ್ತಾ ಹೋದರೆ, ಒಂದೊಂದು ಸಮಾರಂಭಗಳನ್ನ ಮಾಡ್ತಾ ಹೋದರೆ ನಮ್ಮ ಕನ್ನಡ ಚಿತ್ರರಂಗ ಅನ್ನೋದು ಸಾಹಿತ್ಯಕ್ಕೆ ಸಿಗುವಂಥ ಗೌರವನೇ ಬೇರೆ. ಇವತ್ತೂ ಸಹ ನಮ್ಮಲ್ಲಿ ಎಲ್ಲ ಬರವಣಿಗೆಗಾರರಿಗೂ ಸಹ ಈ ಸಿನಿಮಾದಲ್ಲಿ ಏನು ನಾವು ಪ್ರೊಡಕ್ಷನ್ ಒಂದು ಬಜೆಟ್ ಅಂತ ಹಾಕ್ತೀವಿ, ಬರವಣಿಗೆ ಅಂತ ಬಂದರೆ ಅಲ್ಲೊಂದು ಬಜೆಟ್ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ನಾವು ನಾಗೇಂದ್ರ ಪ್ರಸಾದ್ ಯಾರು ಪ್ರೊಡ್ಯೂಸರ್ಸ್ನ ಕಳಿಸಿದ್ರೆ, ಸರ್ ನೋಡಿ ಸರ್ ಏನೋ ಬಜೆಟ್ ಸಿನಿಮಾ ಮಾಡ್ತಿದ್ದೆ, ದಯವಿಟ್ಟು ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಹಿಂಗೆ ಅಂತಾರೆ. ಅವರು ಸಹ ನಿರ್ಮಾಪಕರ ಮೇಲಿರೋ ಪ್ರೀತಿಗೋಸ್ಕರ ಎಷ್ಟೋ ಹಾಡುಗಳನ್ನು ಫ್ರೀಯಾಗಿ ಸಹ ಬರ್ಕೊಟ್ಟಿದ್ದಾರೆ. ಸಾಂಗ್ಗಳು ಸಹ ಸೂಪರ್ ಡೂಪರ್ ಹಿಟ್ ಆಗಿದೆ. ಹೀಗಾಗಿ ಕವಿಗಳ ಮನಸ್ಸೇ ಹಾಗೆ, ಎಲ್ಲದಕ್ಕೂ ಕರಗುವಂಥ ಮನಸ್ಸುಗಳು. ಅಂಥ ಕರಗುವಂಥ ಮನಸ್ಸುಗಳಿಗೆ ಬೆರಗಾಗೋ ಥರ ನಾವೇನಾದರೂ ಕೊಡ್ತಾ ಹೋಗ್ತಾ ಇರ್ಬೇಕು ಆಗಾಗ. ಸೊ ಅದು ನನ್ನ ಮನವಿ. ಇಷ್ಟು. ಥ್ಯಾಂಕ್ ಯು ಸಿನಪ್ಪ, ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆಯಾ. ನಿನ್ನ ಪ್ರೀತಿಗೆ, ಬರವಣಿಗೆ ಮೇಲಿರುವಂಥ ನಿನ್ನ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಿನಪ್ಪನ ಬಗ್ಗೆ 2 ಮಾತು ಹೇಳಲೇಬೇಕು. ಬಹಳಷ್ಟು ಪುಸ್ತಕ ಪ್ರೀತಿ. ಕರ್ನಾಟಕದ ಮೂಲೆ ಮೂಲೆಗೂ, ಎಲ್ಲ ಜಿಲ್ಲೆಗಳಿಗೂ ಸಹ ಎಲ್ಲ ಕವಿಗಳು, ಸಾಹಿತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ತಲುಪಬೇಕು ಅಂತ ಪ್ರತಿ ಸಲ ಒಂದು 6 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಎಲ್ಲೋ ಬೀದರಲ್ಲಿ ಮಾಡ್ತಾರೆ, ಈ ಕಡೆ ಎಲ್ಲೋ ಕೋಲಾರದಲ್ಲಿ ಮಾಡ್ತಾರೆ, ಆ ಕಡೆ ಮಂಗಳೂರಲ್ಲಿ ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ಸಾಹಿತ್ಯನ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಪುಸ್ತಕ ಸಂತೆ ಅಂತ ಮಾಡ್ತಾ ಇರ್ತಾರೆ. ನಮ್ಮನ್ನೆಲ್ಲ ಕರೆದು ಬಹಳ ಪ್ರೀತಿಯಿಂದ ಸಾಹಿತಿಗಳನ್ನ ಕರೆದು ಗೌರವ ಅನಿಸಂಥದ್ದು. ಸೊ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ಟಾರ್ ನಟನಾಗಿ, ಹೀರೋ ಆಗಿ ಖಂಡಿತವಾಗ್ಲೂ ನಾನು ಭಾಗವಹಿಸಲ್ಲ. ಇದು ನಮ್ಮ ಮನೆ ಕಾರ್ಯಕ್ರಮ, ನಮ್ಮ ಕನ್ನಡದ ಸಾಹಿತಿಗಳಿಗೆ, ಸಾಹಿತ್ಯಕ್ಕೆ ಸಲ್ತಾ ಇರೋಂಥ ಒಂದು ಸಮಾರಂಭ. ಇಲ್ಲಿ ನಾನು ಒಬ್ಬ ಸ್ನೇಹಿತನಾಗಿ, ಸೇವಕನಾಗಿ ಖಂಡಿತವಾಗ್ಲೂ ಇದ್ದೇ ಇರ್ತೀನಿ. ನಮ್ಮಿಂದ ಏನಾಗಬೇಕು 24/7 ದಯವಿಟ್ಟು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.